ವಾಣಿಜ್ಯ ಮಂಡಳಿ ಚುನಾವಣೆಯಲ್ಲಿ ಸ್ಟೇಟ್ ಕೌನ್ಸಿಲ್ ಸೆಕ್ರೆಟರಿಗೆ ನಾನು ಸ್ಪರ್ಧೆ ಮಾಡಿರ್ತೇನೆ. 10 ಪೋಸ್ಟಿಗೆ 19 ಜನ ಕಂಟೆಸ್ಟ್ ಮಾಡಿರ್ತಾರೆ. ಅದರಲ್ಲಿ 536 ಜನ ವೋಟ್ ಮಾಡಿರ್ತಾರೆ. ಅದರಲ್ಲಿ ನನಗೆ 303 ವೋಟ್ ಬಂದಿರ್ತಾರೆ. 10ನೇ ಪ್ಲೇಸಿಂದ 9ನೇ ಸ್ಥಾನದಿಂದ ನಾನು ಗೆದ್ದಿರ್ತೇನೆ. ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಬಿಜಾಪುರ, ಗುಲ್ಬರ್ಗ, ಗದಗ, ಹುಬ್ಬಳ್ಳಿ ಕಡೆಯಿಂದ ಯಾರೂ ಇಲ್ಲ. ಯೂಶಲಿ ನಾನು 10 ವರ್ಷ ಆಯ್ತು ಪ್ರೊಡ್ಯೂಸರ್ ಆಗಿ. 15ನಲ್ಲಿ ನಾನು ಪ್ರೊಡ್ಯೂಸರ್ ಆಗಿ ನಮ್ಮ ಮಗ ನಿಖಿಲ್ ಸಿನಿಮಾ ತೆಗೆದಿದ್ದೆ. ನಾವು ಪ್ರತಿ ವರ್ಷ ಇದು ಎಲೆಕ್ಷನ್ ನಡೀತಾ ಇದೆ. ಆದಷ್ಟು ಭಾಳ ಜನ ಅಲ್ಲಿ ಲೋಕದ ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಅಲ್ಲಿರೋರೇ ಭಾಗದವ್ರು ಜಾಸ್ತಿ ಇರೋರು. ಭಾಳ ಜನ ಎಂಟರ್ಟೈನ್ ಮಾಡಲ್ಲ. ಆದರೆ ನಮ್ಗೆ ಅವಕಾಶ ಬಂದಿದೆ ಈ ಭಾಗದಿಂದ. ಆದಷ್ಟು ನಮ್ಮ ಭಾಗದ ಜನರಿಗೆ ನಮ್ಮ ವಾಣಿಜ್ಯ ಮಂಡಳಿಯಿಂದ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನುಕೂಲ ಮಾಡಿಕೊಡ್ತಾರೆ. ನನ್ನ ಕರೆಸಿಲ್ಲಿ ನಮ್ಮ ಮಾಜಿ ಮಂತ್ರಿಗಳಾದ ನಮ್ಮ ಶಾಸಕರಾದ ಮತ್ತು ನಮ್ಮ ಬೀಗರವರು ನನ್ನ ಕರೆದು ಕಚೇರಿಯಲ್ಲಿ ಜನಪ್ರಿಯ ಶಾಸಕರಾದ ನಾಗೇಂದ್ರ ಅವರು ಹಾಗೂ ನಾವು ಒಳಗೊಂಡು ಎಲ್ಲ ಕಾರ್ಯಕರ್ತರು ಬಂಧುಗಳಿಗೆ ಒಂದು ಹೆಮ್ಮೆಯ ವಿಷಯ ಆಗಿರೋದ್ರಿಂದ ನಮ್ಮ ಶಾಸಕರವರ ಒಂದು ನಿರ್ದೇಶನ ಮೇರೆಗೆ ನಾವು ಈ ಶಾಸಕರ ಕಚೇರಿ ಭವನದಲ್ಲಿ ಇವತ್ತು ಒಂದು ಸರಳ ಸಮಾರಂಭವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಈ ಸಭೆಯ ಮುಖ್ಯ ಕೇಂದ್ರ ಬಿಂದುವಾದಂಥ ಸನ್ಮಾನ್ಯ ಶ್ರೀ ಬಿ ರಾಮಪ್ರಸಾದ್ ಅಣ್ಣನವರು, ಅಂದರೆ ನನಗೆ ಬೀಗರಾಗಬೇಕು ಅವರು ಈಗಾಗಲೇ ವಾಲ್ಮೀಕಿ ವಿದ್ಯಾ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಹಾಗೂ ಇಲ್ಲಿ ಇವತ್ತಿನ ದಿವಸ ಒಂದು ಈ ಸಭೆಗೆ ಮುಖ್ಯವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆಯ್ಕೆಯಾಗಿ ಸೆಕ್ಟರ್ ಕೌನ್ಸಿಲ್ ಒಂದು ಮೆಂಬರ್ಶಿಪ್ ತಗೊಂಡು ರಾಮಪ್ರಸಾದ್ ಅವರಿಗೆ, ನಮ್ಮ ಬೀಗರು ಭಾವಂತ ಅವರವರಿಗೆ ಈ ವೇದಿಕೆಗೆ ಆಹ್ವಾನಿಸುತ್ತಾ ಅವರಿಗೆ ಆಹ್ವಾನಿಸಬೇಕಂತ ಹೇಳ್ತಾರೆ. ಮತ್ತೆ ಇದೇ ರಾಜ್ಯದಲ್ಲಿ ಕೃಷಿ ಬೆಲೆ ಆಯೋಗ ನೀತಿಯ ಒಂದು ಸದಸ್ಯರಾದಂಥ ಗಾರ್ಲಿಂಗ್ ಅವರು ಈಗಾಗಲೇ ಅವರು ರಾಜ್ಯ ಮಟ್ಟದಲ್ಲಿ ಸದಸ್ಯರಾಗಿಲ್ಲ. ಈ ಒಂದು ವಿಶೇಷವಾದಂಥ ಸಭೆಯಲ್ಲಿ ಯಾಕೆಂತಂದ್ರೆ ನಮ್ಗೆ ಭಾಳ ಹೆಮ್ಮೆಯ ವಿಷಯ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲೇ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಸೆಕ್ಟರ್ ಕೌನ್ಸಿಲ್ ಆಗಿ ಇಲ್ಲಿವರೆಗೂ ಯಾರು ಬಂದಿದ್ದಿಲ್ಲ. ಅಂದರೆ ಈಗಾಗಲೇ ನಮ್ಮ ಹಿರಿಯ ಮುಖಂಡರುಗಳು ದಿವಂಗತ ಶ್ರೀ ಗಿರಿಮಲಪ್ಪಣ್ಣ ಅವರು ಆಗಾಗಲೇ ಫಿಲಿಂ ಫೀಲ್ಡ್ ಅಲ್ಲಿ ಎಂಟರ್ ಆಗಿದ್ದಾರೆ. ನಮ್ಮ ಶ್ರೀನಾಥ್ ಅವರು ಹೇಳ್ದಂಗೆ ಸೆನ್ಸಾರ್ ಮಂಡಳಿಗೆ ಅವ್ರು ಸದಸ್ಯರಾಗಿದ್ದಾರೆ. ಅವ್ರದ್ದು ಅವಾಗೇ ಒಂದು ನಂಟಿತ್ತು. ಯಾಕಂತಂದ್ರೆ ಇವತ್ತಿನ ದಿವಸ ನಮ್ಗೆ ಫಿಲಿಂ ಫೀಲ್ಡ್ ಅಂತಂದ್ರೆ ಒಂದು ರಾಜಕೀಯ ಒಂದು ರಂಗ, ಒಂದು ಸಿನಿಮಾ ಚಲನಚಿತ್ರ ರಂಗ, ಎರಡು ಒಂದು ಸಮುದ್ರ ಇದ್ದಂಗೆ. ಅದರಲ್ಲಿ ಈಜಾಡಿ ಬರ್ಬೇಕಂದ್ರೆ ಅಷ್ಟು ಸಾಮಾನ್ಯದಲ್ಲ. ಜೊತೆಗೆ ಚಲನಚಿತ್ರ ಮಂಡಳಿ ಅಂದ್ರೆ ಈಗ ಅನೇಕ ಯುವಕರುಗಳು ನಮ್ಮ ಗ್ರಾಮಾಂತರನೇ ನಾವು ತಗೋಬೇಕಂತಂದ್ರೆ ನಮ್ಮ ಬಯಲಾಟಗಳಿಗೆ ಬಹಳ ಯುವಕರಿದ್ದಾರೆ. ಎಷ್ಟೋ ಜನ ಅವರು ಬಹಳ ಬಯಲಾಟ ಮಾಡ್ತಾ ಒಂದು ಕಲೆಯನ್ನು ಪ್ರತಿಭೆಯನ್ನು ತೋರಿಸುವಂತ ಒಂದು ನಮ್ಮ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ನಮ್ಮ ಒಡನಾಡಿಗಳು ನಮ್ಮ ಚಲನಚಿತ್ರಕ್ಕೆ ಅಂಟುವಂತ ಸದಸ್ಯರಾಗಿದ್ದಾರೆ ಡೈರೆಕ್ಟರ್ ಅಂದ್ರೆ ಅದು ಒಂದು ಹೆಮ್ಮೆ ವಿಷಯ. ಜೊತೆಗೆ ಇವರಿಂದನೂ ನಮ್ಗೊಂದು ಒಳ್ಳೆಯ ಅವಕಾಶಗಳು ಯುವಕರಿಗೆ ಸಿಗ್ಬೋದು ಅನ್ನೋದು ಒಂದು ಉದ್ದೇಶ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಜೊತೆಗೆ ಅವರ ಮಗನಾದ ನನಗೆ ಅಳಿಯನಾದಂಥ ನಿಖಿಲ್ ರಾಮ್ ಅಂತ ಅವ್ರೂ ಈಗ ಆರವ ಸೂರ್ಯ ಅಂತ ಚಲನಚಿತ್ರದಲ್ಲಿ ಆಲ್ರೆಡಿ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೊಂದು ಬೆನಿಫಿಟ್ ಆಗುತ್ತೆ, ನಮ್ಮ ಯುವಕರಿಗೂ ಬೆನಿಫಿಟ್ ಆಗುತ್ತೆ. ಸೊ ಅನೇಕ ಪ್ರೊಡ್ಯೂಸರ್ಸೇ ಯಾವುದೇ ಒಂದು ಚಿತ್ರರಂಗಕ್ಕೆ ಎಂಟರ್ ಆಗ್ಬೇಕಂತಂದ್ರೆ ಯುವಕರಿಗೆ ಒಂದು ಒಳ್ಳೆಯ ಒಂದು ಪ್ರೊಡ್ಯೂಸರ್ ಸಿಗಬೇಕು, ಡೈರೆಕ್ಟರ್ ಸಿಗಬೇಕು. ಆ ಒಂದು ಸಂಬಂಧ ನಮ್ಮ ರಾಮಪ್ರಸಾದ್ ಕಲಿಸ್ಬೋದು ಅನ್ನೋದು ಒಂದು ಉದ್ದೇಶ. ಅವರು ಸರಳ ವ್ಯಕ್ತಿ. ಆಮೇಲೆ ಎಲ್ಲರಿಗೂ ಈಗ ಹೇಳ್ದಂಗೆ ನಮ್ಮ ಅಜಾತ ಶತ್ರು ಅವ್ರು ಹೇಳಿದ್ದು ಅದೇ ಥರ ಎಲ್ಲರ ಹತ್ರ ಚೆನ್ನಾಗಿ ಒಂದು ಬೆಳ್ಕೊಂಡು ಹೋಗುವಂಥ ಸ್ವಭಾವದವ್ರು ಇರೋದ್ರಿಂದ ಮುಂದಿನ ಚಲನಚಿತ್ರ ಫೀಲ್ಡಲ್ಲಿ ಕೂಡ ಯಾವುದೇ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಇವ್ರ ಹತ್ರ ನಾವು ಮುಖಾಂತರ ಅವ್ರನ್ನ ನಾವು ಬಳಸ್ಕೊಳ್ಳೋದು ಅಂತ ಹೇಳ್ತಾ, ನಮ್ಮ ಹಿರಿಯರಾದಂಥ ಸಾರಾ ಗೋವಿಂದ್ ಅವರು ಅಧ್ಯಕ್ಷ 2 ಸಲ ಆಗಿದ್ದಾರೆ. ಸೊ ಒಂದೇ ಓಟಲ್ಲಿ ಅವ್ರ ಮಗ ಸೋತೋಗಿದ್ದಾರೆ ನೋಡ್ರಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಅಂಥದ್ರಲ್ಲಿ ಗೆದ್ದು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ದೊಡ್ಡ ಖುಷಿಯಾದಂಥ ವಿಷಯ ಅಂತ ಹೇಳ್ತಾ ಬಹಳಷ್ಟು ಸಂತೋಷ. ಯಾಕಂದ್ರೆ ವಾಲ್ಮೀಕಿ ಸಮಾಜದಲ್ಲಿ ಬಹಳಷ್ಟು ಗೆಲ್ಬೇಕಂದ್ರೆ ಬಹಳಷ್ಟು ಶ್ರೀಮಂತರಿದ್ದಾರೆ. ಅಲ್ಲಿ ಪ್ರೊಡ್ಯೂಸರ್ 2 ಸಾರಿ MLA ಅವ್ರ ಜೊತೆಗೆ ಇದ್ದೀವಲ್ಲ. ಅವ್ರ ಜೊತೆಗೆ ಏನಂದ್ರೆ ನಾನೊಂದು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟು ಒಂದು ಅಣ್ಣನ ಜೊತೆಗೆ ತಿರುಗಿ ನಾನು ಎಲ್ಲ ಭೇದ ಭಾವ ಮತ್ತು ಅವ್ರ ಜೊತೆಗೆ ಹೆಂಗಿರ್ಬೇಕು ನಾನು ಕಲ್ತಿರೋರು ನಾವೆಲ್ಲ. ಹಾಗಾಗಿ ಇವ್ರು ಅವ್ರುಗಳ ಹೆಂಗಂದ್ರೆ ಯಾವ್ದಾರ ಒಂದು ಕೆಲಸ ಆದ್ಮೇಲೆ ಹೇಳ್ತಾರೆ ಅವರು. ಆದ್ರೆ ಅವಾಗ ಲಕ್ ಇರ್ಲಿಲ್ಲ, ಇವಾಗ ಲಕ್ ಶುರುವಾಗಿದೆ. ವಾಲ್ಮೀಕಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಕೂಡ ಚುನಾವಣೆ ಮೂಲಕ ಆಯ್ಕೆ ಆಗಿದ್ದಾರೆ. ತದನಂತರ ಇವು ಮತ್ತೆ 2ನೇ ಚುನಾವಣೆ, ಅದರಲ್ಲಿಯೂ ಯಶಸ್ಸು ಕಂಡಿದ್ದಾರೆ. ಚಲನಚಿತ್ರ ರಂಗದಲ್ಲಿ ಒಂದು ಹೊಸ ಆಯಾಮ ಶುರುವಾಗಿದೆ. ಅದು ವಿಶೇಷವಾಗಿ ರಾಮ್ ಪ್ರಸಾದ್ ಅಣ್ಣವ್ರ ಮೂಲಕ ಮುಂದಿನ ದಿನಗಳಲ್ಲಿ
ಅಲ್ಲಿ ವಾಣಿಜ್ಯ ಮಂಡಳಿ ನಡೀತಕ್ಕಂಥ ಚಟುವಟಿಕೆ ಮೂಲಕ ಬಳ್ಳಾರಿ ಜಿಲ್ಲೆಗೆ ತಮ್ಮದೇ ಆದಂಥ ಛಾಪನ್ನು, ಹೊಸ ಪ್ರತಿಭೆಗಳನ್ನು ಹುಡುಕುವುದರ ಮೂಲಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ತಮ್ಮದೇ ಆದಂಥ ಒಂದು ರೂಪ ವ್ಯಕ್ತಿತ್ವವನ್ನು ಗಳಿಸ್ತಾರೆ ಅಂತ ವಿಶ್ವಾಸ ಇದೆ. ಹಾಗಾಗಿ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸು ಗಳಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಮೊದಲ ಬಾರಿಗೆ ಚುನಾವಣೆಯಲ್ಲಿ ಅಲ್ಲಿ ಯಶಸ್ಸು ಕಂಡಿದ್ದಾರೆ. ಆ ದೃಷ್ಟಿ ನೋಡ್ತಾ ಇದ್ರೆ ನಾವು ಇನ್ನೂ ದಿನಗಳಲ್ಲಿ ನಮ್ಮ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಲಾವಿದರನ್ನ ಮತ್ತು ಇನ್ನಿತರ ಪರಿಣಿತರನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ತಾವು ಪರಿಚಯಿಸುವುದರ ಮೂಲಕ ಬಳ್ಳಾರಿ ಜಿಲ್ಲೆಗೆ ಹೆಚ್ಚಿನ ಯಶಸ್ಸು ಮತ್ತು ಕೀರ್ತಿ ತರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಶುಭ ಹಾರೈಸಿ, ಶತ್ರುಗಳಿಲ್ಲದ ನಾಯಕ ಯಾರನ್ನು ಇದ್ದಾರೆ ಅಂದರೆ ಒಂದು ಅಣ್ಣನ NICY ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ಎಲ್ಲ ಎಲೆಕ್ಷನ್ಗಳು ಎಲ್ಲ ನೋಡಿದ್ದೀವಿ, ಹತ್ತಿರದಿಂದ ನೋಡಿದ್ದೀವಿ. ಭಾಳ ಹಣ ಮೃದು ಸ್ವಭಾವಿ, ಇನ್ನು ಮುಂದಕ್ಕೆ ಇನ್ನೂ ಭಾಳಷ್ಟು ಗೆದ್ದು ಅವರಿಗೆ ಉನ್ನತ ಸ್ಥಾನ ಸಿಗಲಿ ಅಂತೇಳಿ ದೇವರಲ್ಲಿ ಆಶಿಸ್ತೀನಿ. ಮೊದಲಿಂದ ಅವರಿಗೆ ವಾಲ್ಮೀಕಿ ಬ್ರಾಹ್ಮಣ ಅಂತಲೇ ಹೆಸರು ಅವ್ರಿಗೆ. ಶತ್ರುಗಳಿಲ್ಲ, ಯಾರು ಕೇಡು ಬಯಸಿದ್ರು ಕೂಡ ಅವ್ರು ಕೇಡು ಬಯಸಲ್ಲ. ಅವರು 10 ವರ್ಷದ ಕೆಳಗೆ ಒಂದು ಘಟನೆ ನಡೆದಿತ್ತು. ಅವ್ರು ಏನು ಬೇಕಾದ್ರೂ ಮಾಡ್ಬೋದಿತ್ತು. ಒಂದೇ ಮಾತು ಹೇಳಿದ್ರು, ಏಟ್ ಬೇಡ, ಅವ್ರು ಅದೇನಾಯ್ತು ದೇವ್ರು ನೋಡ್ಕೊಂತಾರೆ ಬಿಡೋರು. ಹಂಗೆ ದೇವ್ರು ನೋಡ್ಕೊಂಡ್ರು, ಅವರು ಹಾಳಾಗ್ಬಿಟ್ರು. ಅವರು ಅಂತ ಮನಸ್ತತ್ವ ಇರೋ ನಮ್ಮ ರಾಮಪ್ರಸಾದ್ ಅವರಿಗೆ ಗೆದ್ದು ಬಂದಿದ್ದಾರೆ. ಬಳ್ಳಾರಿ ಇತಿಹಾಸ ಇವತ್ತು ರಾಮಪ್ರಸಾದ್ನವ್ರು ಏನು ಇವತ್ತು ಒಂದು ಗೆದ್ದಿದ್ದಾರೆ ಅಂದ್ರೆ, ಒಂದು ಏನು ನಮ್ಮ ನಾಗೇಂದ್ರನವ್ರು ಏನು ಗ್ರಾಮಾಂತರದಲ್ಲಿ ನಿಂತ್ಕೊಂಡು 30,000 ಮೆಜಾರಿಟಿ ಮೇಲೆ ನಿಂತು ಏನು ಇತಿಹಾಸ ಸೃಷ್ಟಿ ಮಾಡಿದ್ರು, ಅದೇ ತರ ನಮ್ಮ ರಾಮಪ್ರಸಾದ್ ಅಣ್ಣವರು ಸಹ ರಾಜ್ಯದಲ್ಲಿ ಆ ಸ್ಥಾನಕ್ಕೆ ನಿಂತ್ಕೊಂಡು ಗೆದ್ದು ಒಂದು ಇತಿಹಾಸ ನಿರ್ಮಿಸಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇವತ್ತು ರಾಮಪ್ರಸಾದ್ ಅಣ್ಣವರು ಏನು ಗ್ರಾಮಾಂತರದಿಂದ 2 ಸಲ ಅವ್ರು ಸ್ಪರ್ಧೆ ಮಾಡಿದ್ರು. ಪಕ್ಷ ಚೆನ್ನಾಗಿದ್ದಾಗ, ಪಕ್ಷ ಉನ್ನತ ಮಟ್ಟದಾಗಿದ್ದಾಗ ಎಲ್ಲರೂ ಪಕ್ಷದ ಜೊತೆ ಇರ್ತಾರ. ಪಕ್ಷ ಕಷ್ಟದಾಗಿದ್ದಾಗ ರಾಮಪ್ರಸಾದ್ ಅಣ್ಣವ್ರು ಇದ್ರು. ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ, ಇವತ್ತು ಏನ್ ಪಕ್ಷ ಬಲವರ್ಧನೆ ಮಾಡಿ ಆ ಒಂದು ಏನ್ ಕಾರ್ಯಕರ್ತನ ಹಿಡಿತ ಇಟ್ಕೊಂಡಿದ್ರು, ನಮ್ ನಾಗೇಂದ್ರನವ್ರು 30,000 ಮೆಜಾರಿಟಿಯಿಂದ ಗೆಲ್ಲಕ್ಕೆ ಕೂಡ ರಾಮಪ್ರಸಾದ್ ಅವ್ರ ಒಂದು ಕಾರಣ ಅಂತ ಹೇಳಕ್ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತೇನ್ ನಮ್ಮ ರಾಮಪ್ರಸಾದ್ ಅವರು ಇವತ್ತು ಸ್ಥಾನಕ್ಕೆ ಬಂದಿದ್ದಾರೆ. ಬರೋಂಥ ದಿನ ಅವ್ರಿನ್ನ ಉನ್ನತ ಮಟ್ಟದಲ್ಲಿ ಹೋಗಲ್ಲ ಅಂತ ಹೇಳ್ತಾ, ಈಗಾಗಲೇ ಗೊತ್ತಿರ್ತಕ್ಕಂಥ ನಮ್ಮ ರಾಮಪ್ರಸಾದ್ ಅನ್ನೋರು ತಮ್ಮದೇ ಆದಕ್ಕಂಥ ಸಮಾಜ ಸೇವೆ ಮಾಡ್ತಾ ಮತ್ತು ರಾಜಕೀಯದಲ್ಲಿ ತಮ್ಮದೇ ಆದ ಕ್ಷೇತ್ರದಲ್ಲಿ ಕೂಡ ಒಂದು ತಾವು ಕೆಲಸವನ್ನು ಮಾಡಿ ಮತ್ತು ನಿರ್ಮಾಪಕರಾಗಿ ಕೂಡ 3-4 ಸಿನಿಮಾಗಳು ತೆಗೆದು ಮತ್ತು ಈ ಸಾರಿ ಕೂಡ ಕರ್ನಾಟಕ ರಾಜ್ಯದಿಂದ ಬಳ್ಳಾರಿಯಿಂದ, ಅದು ನಮ್ಮ ವಾಲ್ಮೀಕಿ ಸಮುದಾಯದಿಂದ ಕೂಡ ಹೇಳಿದ್ರೆ ಅದು ತಪ್ಪಾಗಲಾರದು, ಇವತ್ತಲ್ಲಿ ಸ್ಪರ್ಧಿಸಿ ಆ ಒಂದು ಯಾಕಂದರೆ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಂತ ತುಂಬ ಸ್ಪರ್ಧೆಯಿಂದ ಕೂಡಿರ್ತಕ್ಕಂಥ ಚುನಾವಣೆ ಅದು. ಭಾಳಷ್ಟು ರಾಜಕೀಯ, ಭಾಳಷ್ಟು ಲೀಡರ್ ಯಾಕಂದರೆ ಇರ್ತಕ್ಕಂಥ ಸ್ಪರ್ಧೆ ಅದು. ಅಂಥದ್ರಲ್ಲಿ ರಾಮಪ್ರಸಾದ್ ಅವರು ಹೋಗಿ ಗೆದ್ದು ಅಂದ್ರೆ ವಾಟ್ಸಪ್ನಾಗೆಲ್ಲ ನೋಡಿದ್ರೆ ಆಶ್ಚರ್ಯ ಆಯಿತು. ಬಟ್ ಸಿನಿಮಾ ಕ್ಷೇತ್ರದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿನಲ್ಲಿ ಹೋರಾಟ ಮಾಡಬೇಕು, ಅದಕ್ಕೆ ಸಾಕಷ್ಟು ತಾಳ್ಮೆ ಬೇಕು ಮತ್ತು ಬುದ್ಧಿವಂತಿಕೆ ಕೂಡ ಬೇಕಾಗ್ತದೆ. ಅಂಥ ಕ್ಷೇತ್ರದಲ್ಲಿ ಕೂಡ ನಮ್ಮ ಬಳ್ಳಾರಿಯಿಂದ ನಮ್ಮ ರಾಮಪ್ರಸಾದ್ ಅವರು ಗೆದ್ದು ಮತ್ತು ನಮ್ಮ ಸಮುದಾಯದಿಂದ ತುಂಬ ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ಅವರು ಇನ್ನೂ ಮುಂದೆ ಅನೇಕ ಒಳ್ಳೊಳ್ಳೆಯ ಅದೇ ಸ್ಥಾನಗಳಲ್ಲಿ ಎತ್ತರಕ್ಕೆ ಹೋಗ್ತಕ್ಕಂಥ ಅವಕಾಶಗಳು ಅದು ಇದೆ ಮತ್ತು ಮುಂದಕ್ಕೆ ಹೋಗ್ಬೇಕು ಕೂಡ. ಇದು ಸೂರ್ಯ ನ್ಯೂಸ್ ಕನ್ನಡ.